ಥಿಯೇಟರ್ಗೆ ಹೋಗೋಣ ಅಂದರೆ ಪಿಕ್ಚರ್ ಚೆನ್ನಾಗಿಲ್ಲ, ಪಾರ್ಕ್ ಹೋಗೋಣ ಅಂದರೆ ಗರ್ಲ್ ಫ್ರೆಂಡ್ ಇಲ್ಲ, ವಿಧಾನಸೌಧಕ್ಕೆ ಹೋಗೋಣ ಅಂದರೆ ಸೆಕ್ಯೂರಿಟಿ ಬಿಡಲ್ಲ. ದಿನ ಬೆಳಗಾದ್ರೆ ಸಾಕು ಇಂಥ ಡೈಲಾಗ್ಗಳನ್ನು ಹೊಡಿತಾ ತನ್ನ ಎದುರಿಗೆ ಸಿಕ್ಕವ್ರ ತಲೆ ತಿಂತಾನೆ ಈ ನಮ್ಮ ತಲೆಹರಟೆ. ಹೀಗೆ ವಾರ ಪೂರ್ತಿ ತಾನು ಯಾರನ್ನೆಲ್ಲ ತಲೆಹರಟೆ ಮಾಡಿದೆ ಅಂತ ತಮ್ಮ ಎದುರಿಗೆ ಹೇಳೋದಕ್ಕೆ ಬರ್ತಾ ಇದ್ದಾನೆ ಈ ತಲೆಹರಟೆ ವೀಕ್ಲಿ ಸ್ಪೆಷಲ್ನಲ್ಲಿ. ನೀವು ನೋಡಿ ಎಂಜಾಯ್ ಮಾಡಿ. What is this कांता? What is this? वाठड़ा लोगों को क्या क्या सुकून होता है जब कोई आसरा नहीं होता है. ಅರ್ಥವಾಯ್ತಾ ಕಾಂತ ನಾನು ಏನು ಹೇಳಿದೆ ಅಂತ ಹಿಂದಿನಲ್ಲಿ? ಅರ್ಥ ಆಗ್ಲಿಲ್ಲ ಅಲ್ವಾ ನಿನಗೆ? ಓಕೆ ಓಕೆ ಕೇಳಿಲ್ಲ ಮತ್ತೊಂದ್ಸಾರಿ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಕಸ್ತೂರಿ ಕನ್ನಡದಲ್ಲಿ ಜನರಿಗೆ ಯಾವುದೇ ಸಹಕಾರ ಲಭಿಸದಿದ್ದಾಗ ನನ್ನ ಮನಸ್ಸಿಗೆ ಶಾಂತಿನೇ ಇರೋದು. ಸೊ ಅದಕ್ಕಾಗಿ ನಾನು ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗ್ತಾ ಇರ್ತೇನೆ. ಬಟ್ ವಾಟ್ ಇಸ್ ದಿಸ್ ಕಾಂತ? ವಾಟ್ ಇಸ್ ದಿಸ್? ನಮ್ಮ ಎಡ್ಡಿಜಿ ಬರಗಾಲದಲ್ಲಿ ಜನರ ಕಷ್ಟಕ್ಕೆ ಪರಿಹಾರ ಹುಡುಕ್ತೀನಿ ಅಂತ ಹೇಳಿ ಹೋದರು. ಜಸ್ಟ್ 2 days ಹಂಗೆ ಸುತ್ತಾಡಿ ಮತ್ತೆ ಕುರ್ಚಿಗಾಗಿ ಫೈಟ್ ಮಾಡೋದಕ್ಕೆ ಸಿಲಿಕಾನ್ ಸಿಟಿಗೆ ಬಂದ್ರಲ್ಲ ಕಾಂತ. ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್. ನನಗಂತೂ ಇವರೆಲ್ಲರ ಮೇಲೆ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ ನನಗೆ. 3 ದಿನ ಸುಮ್ಮನಿದ್ರೆ 9 ದಿನ ಕಿತ್ತಾಡ್ತಾರೆ, ಕಾಲು ಎಳಿತಾರೆ, ಪಂಚೆ ಹರ್ಕೊಂತಾರೆ. ಇವರು ಹಿಂಗ್ ಮಾಡಿದ್ರೆ ನಮ್ಮ ಕಾಮನ್ ಪೀಪಲ್ ತಾನೇ ಏನ್ ಮಾಡ್ಬೇಕು ಹೇಳೋಕಂತ. ವಾಠಡ ನನಗೆ ಎವ್ರಿಡೇ ಇವರ ಜಗಳ ರಗಳೆ ನೋಡಿ ಫೈನಲಿ ಇವಾಗ ಒಂದು ಸಾಂಗ್ ಹಾಡಬೇಕು ಅನ್ನಿಸ್ತಾ ಇದೆ. ಕೇಳೋ ಹೇಳ್ತೀನಿ. ಜಗಳ ಮಾಡಬೇಡಿ ನಾಚಿಕೆ ಆಯ್ತದೆ, ರಗಳೆ ಮಾಡಬೇಡಿ ನೋವು ಆಯ್ತದೆ, ನಕರ ಮಾಡಬೇಡಿ ಕೆಲಸ ನಿಂತಿದೆ ಟಣನ್ ಟಣ್ ಟಣನ್. ಓಟು ಕೊಡಬೇಡಿ ಸುಮ್ನೆ ಕುಂತವ್ರೆ, ಸುಮ್ನೆ ಕೂರ್ಬೇಡಿ ಕಷ್ಟ ಆಯ್ತದೆ, ಜಾಸ್ತಿ ನಗಬೇಡಿ ತುಟಿ ನೋಯ್ತದೆ ಟಣ ಟಣ್ ಟಣನ್. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಸೆಂಟ್ರಲ್ಲೇ ಜಗಳ ರಗಳೆ ಮಣ್ಣು ಯಾಕಲೆ ಯಾಕಲೆ ಎತ್ತಲೆ ಎತ್ತಲೆ. ಜಗಳ ಮಾಡಬೇಡಿ ನಾಚಿಕೆ ಆಯ್ತದೆ, ರಗಳೆ ಮಾಡಬೇಡಿ ನೋವು ಆಯ್ತದೆ, ನಕರ ಮಾಡಬೇಡಿ ಕೆಲಸ ನಿಂತಿದೆ ಟಣನ್ ಟಣ್ ಟಣನ್. ಕುರ್ಚಿಗಾಗಿ ನಾ ಫೈಟ್ ಮಾಡ್ತೀನಿ, ಸಿಕ್ಕ ಮೇಲೆಯೇ ಸುಮ್ನೆ ಕೂರ್ತೀನಿ, ದಿನಕ್ಕೊಂದ್ಸಲ ಡೆಲ್ಲಿಗೆ ಹೋಗ್ತೀನಿ ಟಣನ್ ಟಣ್ ಟಣನ್. ಕುರ್ಚಿ ಸಿಕ್ಕರೆ ಬ್ರೈಟ್ ಆಗ್ತೀನಿ, ಸಿಗದೆ ಇದ್ದರೆ ಡಲ್ಲು ಹೊಡಿತೀನಿ, CM ಕುರ್ಚಿಗೆ ಕಲ್ಲು ಹೊಡಿತೀನಿ ಟಣನ್ ಟಣ್ ಟಣನ್. ಹಾಯ್ ಕಮಾಂಡ್ ಯಾಮಾರೆ ಸೀಟ್ ಕೊಟ್ಟೆ ಬಿಟ್ಟರೆ ಹೊಟ್ಟೆಯೊಳಗೆ ಆ ಸೀಟ್ನ ಹಾಕ್ದಂಗ ಆಯ್ತದೆ. ಇವರೊಮ್ಮೆ ನಕ್ಕರೆ ಸೀಟ್ ಬಿಟ್ಟು ಕೊಟ್ಟರೆ ಸೆಂಟ್ರಲ್ಲೇ ನಾನ್ ಸ್ಟೇಟ್ ನಂಬರ್ 1 ಮಾಡಲೆ ಮಾಡಲೆ ಕೊಡಲೆ ಕೊಡಲೆ. ಜಗಳ ಮಾಡಬೇಡಿ ನಾಚಿಕೆ ಆಯ್ತದೆ, ರಗಳೆ ಮಾಡಬೇಡಿ ನೋವು ಆಯ್ತದೆ, ನಕರ ಮಾಡಬೇಡಿ ಕೆಲಸ ನಿಂತಿದೆ ಟಣನ್ ಟಣ್ ಟಣನ್. ಕಾಂಗ್ರೆಸ್ ಬಂದರೆ ಸುಮ್ನೆ ಕೂರ್ತಾರೆ, BJP ಬಂದರೆ ಜಗಳ ಮಾಡ್ತಾರೆ, ಇವರನ್ನ ನಂಬಿದ್ರೆ ಏನು ಸಿಗ್ತದೆ ಟಣನ್ ಟಣ್ ಟಣನ್. ನಗು ಬರ್ತದೆ ಅಳು ಬರ್ತದೆ, ಕಷ್ಟವಿದ್ದರು ನೋಡ್ತಾ ಕುಂತವ್ರೆ, ಕೆಲಸ ಮಾಡದೆ ಓಟು ಕೇಳ್ತಾವ್ರೆ ಟಣನ್ ಟಣ್ ಟಣನ್. ಇವರ್ ನಂಬಿ ಕುಂತಾರೆ ನಾವು ಸುಮ್ನೆ ಇದ್ದರೆ, ಸೂರ್ಯನಲ್ಲಿ ಅಕ್ಕಿ ಬೇಳೆ ಖಾಲಿ ಆಯ್ತದೆ, ಹೇಳ್ತಾನೆ ಹೋದರೆ ಮುಗಿಯೋಲ್ಲ ಮಾನ್ಯರೇ, ಫೈನಲ್ಲೇ ನನ್ನ ಕಾಂತ ನಂಗೆ ಬೈತಾಳೆ ಬೈತಾಳೆ ಎತ್ತಲೆ ಎತ್ತಲೆ. ಜಗಳ ಮಾಡಬೇಡಿ ನಾಚಿಕೆ ಆಯ್ತದೆ, ರಗಳೆ ಮಾಡಬೇಡಿ ನೋವು ಆಯ್ತದೆ, ನಕರ ಮಾಡಬೇಡಿ ಕೆಲಸ ನಿಂತಿದೆ ಟಣನ್ ಟಣ್ ಟಣನ್. ಓಕೆ ಕೇಳೋದ್ಯಾಕಂತ ಸಾಂಗ್ ಹೆಂಗಿತ್ತು? ಸಖತ್ತಾಗಿತ್ತಲ್ವಾ? ಏನಿವೆ ಇವತ್ತಿಗೆ ಎಷ್ಟು ಸಾಕು, ಬೇಟಾ ಕೊಡಿಯಾರ ತಲೆ ಕೆಡಿಸ್ಕೋಬೇಡ ನೀನು. ನಡೀಕಾಂತ ಇವಾಗ ಟುಡೇ ಸಂಡೇ ವೀಕೆಂಡ್ ಬೇರೆ, ನನ್ನ ಓಮ್ನಿ ಕಾರ್ ಹತ್ಕೊಂಡು ಚಾಮರಾಜಪೇಟೆಗೆ ಹೋಗಿ ಮಂಗಳ ಹೋಟೆಲ್ನಲ್ಲಿ ಖಾಲಿ ದೋಸೆ ಗಟ್ಟಿ ಚಾಟಿ ತಿನ್ಕೊಂಬರೋಣ. ಸಖತ್ತಾಗಿರುತ್ತೆ. ನಡೀಕಾಂತ ನೋಡಿ, ಹತ್ತು ಬೇಗ ಗಾಡಿ. ನೋಡಿದ್ರಲ್ಲ ಸಾಂಗ್ ಹೇಗಿತ್ತು ಅಂತ. ಓಕೆ, ಇವಾಗ ನಮ್ಮ ವಾಟಾಳ್ ನಾಗರಾಜ್ ಅವರು ವಿಧಾನಸೌಧದ ಮುಂದೆ ಚಂಬು ತಟ್ಟೆ ಹಿಡ್ಕೊಂಡು ಸ್ಟ್ರೈಕ್ ಮಾಡಿದ್ದಾರೆ. ಅದರ ಡೀಟೇಲ್ ಇಲ್ಲಿದೆ ನೋಡಿ. ಒನ್ಸ್ ಅಗೇನ್ ನಮ್ಮ ಸ್ಟ್ರೈಕ್ ಖ್ಯಾತಿಯ ವಾಟಾಳ್ ನಾಗಣ್ಣ
ಅದೇನೋ ಸ್ಟ್ರೈಕ್ ಮಾಡ್ತಾ ಇದಾರಂತೆ ಬೀದಿನಲ್ಲಿ ಬಾಯ್ ಪಡ್ಕೊಂಡು. ಅದೇನು ಅಂತ ಜಸ್ಟ್ ಕೇಳ್ಕೊಂಬರೋಣ. ನಡೆ ಕಾಂತ ನಡೆ. ಓಹೋ ನಾಗಣ್ಣ ಮತ್ತೇನ್ರಪ್ಪ ಇವತ್ತು ವಿಧಾನಸೌಧದ ಮುಂದೆ ಸ್ಟ್ರೈಕ್ ಮಾಡ್ತಿದ್ದೀರಾ? ಇದು ಎಷ್ಟು ಮಾಡಿದೀವಿ ಇಲ್ಲಿ ಹೆಂಗಂದ್ರೆ ಹೆಂಗೆ 2 ನಿಮಿಷ ಹೊರಟೈತೆ. ಅಲ್ರಿ ನಾಗಣ್ಣ ಈ ವಿಧಾನಸೌಧದ ಮುಂದೆ ಚಾಪೆ ದಿಂಬು ಯಾಕ್ರಿ? ಅಯ್ಯ ಅಲ್ಲಿ ಹಿಂಗೆ ಮಲಿಕಣ ಹೇಳಿ ಅದೇನಾಗುತ್ತೆ ಅದಿಲ್ಲಿ? ಅಯ್ಯೋ ಇರ್ ಬಾಂಬ್ ತಂದಿದೀವ ನಾವು ಒಳ್ಳೆ. ಹಂಗಲ್ಲ ಈ ನಮ್ ಸ್ಟೇಟ್ ಮರ್ಯಾದೆ ಪ್ರಶ್ನೆ. ತಲೆ ಕೆಡ್ಸ್ಕೊಬೇಡಿ. ಓ ಹಂಗ ಆಯ್ತ್ರಪ್ಪ, ಅದೇನ್ ಮಾಡ್ತಿರೋ ಮಾಡ್ರಿ. ನಮ್ಮ ಅಣ್ಣಾರು ಏನೇನೋ ಮಾಡ್ತಿದ್ದಾರೆ, ಹೊಡಿರೋ ಹಲ್ಗಿನ. ಓಕೆ ಸ್ಟಾಪ್ 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 ಆಯ್ತು ರಾಗಣ್ಣ. ಇವಾಗ ಈ ಕೈಯೊಳಗ ತಟ್ಟೆ ಚಂಬು ಲೋಟ ಹಿಡ್ಕೊಡ್ರಿ. ಹಾ ಓಕೆ, ಸ್ವಲ್ಪ ಕೈ ಮೇಲೆತ್ರಿ. ಹಾ ಓಕೆ, ಇವಾಗ ಸ್ವಲ್ಪ ಚಾಪಿನ ಮೇಲೆತ್ರಿ. ಹಾ ಹಂಗೆ ಪೋಸ್ ಕೊಡ್ತಾ ಹೋರಿ. ಆಯ್ತು ರಾಗಣ್ಣ, ಇವಾಗ ಮಾತಾಡೋಣ. ಅಣ್ಣಾರ ಇವಾಗ ಹೇಳ್ರಿ, ಇವತ್ತ್ಯಾಕ್ರಪ್ಪ ವಿಧಾನಸೌಧದ ಮುಂದೆ ಚಾಪಿ ಹಾಸಿದ್ರಿ? ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ. ಹೌದು, ಬಂದ್ ಬಾಳ ದಿನ ಆಯ್ತು ಬಿಡ್ರಿ. ಮುಂದ ಎಂದೆಂದು ಬರದಂತ ಬರಗಾಲ ಬಂದಿದೆ. ಹೌದು ಹೌದು ಹೌದು, 71 ವರ್ಷದ ಹಿಂದೆ ಬಂದಿತ್ತಂತ. ಬಹುತೇಕ ಇಡೀ ರಾಜ್ಯದ ಮುಕ್ಕಾಲು ಭಾಗ ಬರಗಾಲ. ವಾವ್, ವಾಟ್ ಎ ಕ್ಯಾಲ್ಕುಲೇಷನ್. ಹೌದು ನಾಗಣ್ಣ, ಎಲ್ಲಿಂದ ಎಲ್ಲೆಲ್ಲಿವರೆಗೆ ಬರಗಾಲ ಬಂದೈತಿ? ಪ್ಲೀಸ್ ಎಕ್ಸ್ಪ್ಲೇನ್ ಮೀ. ಚಾಮರಾಜನಗರದಿಂದ ಬೀದರ್ನವರೆಗೆ. ಕರೆಕ್ಟ್. ಮಂಗಳೂರಿನಿಂದ ಕೋಲಾರದವರೆಗೆ. ಕರೆಕ್ಟ್. ಇದಕ್ಕಾಗಿ ಏನ್ ಮಾಡ್ಬೇಕು? ಕನಿಷ್ಠ 2,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಬಿಡುಗಡೆ ಮಾಡಬೇಕು. ಕರೆಕ್ಟ್. ಕರ್ನಾಟಕ ಸರ್ಕಾರ ಪ್ರತಿ ತಾಲ್ಲೂಕಿಗೆ 1 ಕೋಟಿ ರೂಪಾಯಿಯಂತೆ ಬಿಡುಗಡೆ ಮಾಡಬೇಕು. ಕರೆಕ್ಟ್. ಕುಡಿಯುವ ನೀರಿನ ಟ್ಯಾಂಕರ್ಗಳು ಪ್ರತಿ ಹಳ್ಳಿ ಹೋಬಳಿಗಳಿಗೆ ಹೋಗಬೇಕು. ಕರೆಕ್ಟ್. ಬೆಂಗಳೂರಿಗೂ ಅನೇಕ ಪ್ರದೇಶದಲ್ಲಿ ಕುಡಿಯುವ ನೀರು ಇಲ್ಲ. ಕರೆಕ್ಟ್. ಬೆಂಗಳೂರಿನ ಎಲ್ಲ ಪ್ರದೇಶಗಳಿಗೂ ಕುಡಿಯುವ ನೀರನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಲೇಬೇಕು. ಕರೆಕ್ಟ್. ಇದು ಕರ್ನಾಟಕ ಸರ್ಕಾರದ ಜವಾಬ್ದಾರಿ. ಕರೆಕ್ಟ್. ಇದಕ್ಕಾಗಿ ರಾಜ್ಯಾದ್ಯಂತ ಹೋರಾಟ. ಆ ದೃಷ್ಟಿಯಿಂದ ಇವತ್ತು ವಿಧಾನಸೌಧದ ಮುಂದೆ ವಿನೂತನವಾಗಿ ಮಲಗಿ ಸತ್ಯಾಗ್ರಹ ಮಾಡತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಫೈನಲಿ ಮತ್ತೊಂದ್ಸರಿ ಹೊಡ್ರಿ ಹಾಲಿಗೆ. ಹೆಂಗೆ ಕಾಂತ ನಮ್ಮ ವಾಟಾಳ್ ನಾಗಣ್ಣ ಸಾಕ್ಷಾತ್ತಾಗೆ ಮಾತಾಡಿದ್ರಲ್ಲ. ವಾಕೆ ಫೈನ್, ಇವಾಗ ನಡೆ ಕಾಂತ ನಡೆ, ನಮಗೆ ಟೈಮ್ ಆಯ್ತು. ಈ ನನ್ನ ನ್ಯೂ ಇನೋವಾ ಹತ್ಕೊಂಡು ಬಿಜಾಪುರಕ್ಕೆ ಹೋಗಿ ಸಿದ್ದರಾಮಪ್ಪನ ಹೋಟೆಲಲ್ಲಿರೋ ಜೋಳದ ರೊಟ್ಟಿ ಹೆಸರು ಕಾಳು ಬಾಜಿ ತಿನ್ಕೊಂಡು ಬರೋಣ. ನಡೆ ಕಾಂತ ನಡೆ, ಹತ್ತು ಬೇಗ ಗಾಳೆ. ಅಬ್ಬಾ, ನೀವೇನೇ ಅನ್ನಿ, ನಮ್ಮ ತಲೆ ಹರಟೆಗೆ ವಾಟಾಳ್ ನಾಗರಾಜ್ ಅವ್ರು ಸಿಕ್ಕರೆ ಸಾಕು, ಮಸ್ತ್ ಎಂಜಾಯ್ ಮಾಡ್ತಾರೆ. ಇವಾಗ ನೀವೊಂದು ಪುಟ್ಟ ಬ್ರೇಕ್ ತಗೊಳ್ಳಿ, ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ನ ಹೇಳ್ತಾರೆ.